ಇಲ್ಲಿಯವರೆಗೂ ಬರುತ್ತಿದ್ದ ವಾಸನೆ ಈಗೇಕೆ ಬರುತ್ತಿಲ್ಲ? ನೀನು ವಾಸನೆ ಗುರುತು ಹಿಡಿದ್ರೆ ಕತೆ ಬದಲಾಗ್ಬಿಡ್ತಾ ಇತ್ತ ನಾಗವೇಣಿ. ಅದಕ್ಕೆ ನಿನ್ನ ಗ್ರಹಣ ಶಕ್ತಿ ಕೆಲಸ ಮಾಡಿದ ಹಾಗೆ ಮಾಡಿಬಿಟ್ಟೆ. ಇಲ್ಲಿಯವರೆಗೂ ನನ್ನ ಗ್ರಹಣ ಶಕ್ತಿ ಕೆಲಸ ಮಾಡುತ್ತಿತ್ತು ಎಂದರೆ ನನ್ನ ಮಾವನನ್ನು ಸಾಯಿಸಿದವರು ಇವರಲ್ಲೇ ಯಾರೋ ಆಗಿರಬೇಕು. ಅವರು ಯಾರೆಂದು ತಿಳಿಯಬೇಕು. ಗ್ರಹಣ ಶಕ್ತಿ ಕೆಲಸ ಮಾಡುತ್ತಿಲ್ಲ ಎಂದರೆ ನನ್ನ ಗ್ರಹಣ ಶಕ್ತಿ ನಶಿಸಿದೆಯಾ? ಇಲ್ಲವಾದರೆ ಯಾವುದಾದರೂ ಶಕ್ತಿ ನನ್ನನ್ನು ತಡಿಸುತ್ತಿದೆಯೇ? ಆದಿತ್ಯ ಅವರೇ ನಮಸ್ಕಾರ. ನಮಸ್ಕಾರ ಕಣಪ್ಪ. ನೀವು ಬದುಕೇ ಇದ್ದೀರಾ ಅಂತ ಮತ್ತೆ ವಾಪಸ್ ಬಂದಿದ್ದೀರಾ ಅಂತ ಊರೇ ಸಂತೋಷದಿಂದ ಹಬ್ಬ ಮಾಡ್ತಾ ಇದ್ದಾರೆ ಆದಿತ್ಯ ಅವರೇ. ಆ ದೇವ್ರ ದಯೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ನಮ್ಮೆಲ್ಲರನ್ನು ನಿಮ್ಮ ತಂದೆ ದೇವ್ರ ಥರ ನೋಡ್ತಿದ್ರು. ಅವ್ರಿಲ್ದೇ ಇರೋ ಆ ಸ್ಥಾನ ತುಂಬಕ್ಕೆ ನೀವು ಮತ್ತೆ ಬದುಕಿ ಬಂದಿದ್ದೀರಾ. ನಿಮ್ಮ ಅಪ್ಪನ ವಾರಸ್ದಾರರಾಗಿ ನೀವೇ ಊರನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಇಲ್ಲಿಂದಾಚೆ ನಮಗೆ, ನಮ್ಮ ಊರಿಗೆ ನೀವೇ ರಕ್ಷಣೆಯಾಗಿರ್ಬೇಕು. ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಹೆಸರು ಕೀರ್ತಿನ ಮಗನಾಗಿ ಕಾಪಾಡಬೇಕಾದ ಜವಾಬ್ದಾರಿ ನನಗಿದೆ. ಅದರಿಂದಾಗಿ ನಿಮ್ಗೆ ಯಾವ ಥರದ ಸಮಸ್ಯೆ ಬಂದರೂ ನಾನು ಅದನ್ನು ಬಗೆಹರಿಸ್ತೀನಿ. ನಿಮ್ಮ ಕಷ್ಟ ಸುಖದಲ್ಲೂ ನಾನು ಜೊತೆಗಿರ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ತುಂಬಾ ಸಂತೋಷ ಕಣಪ್ಪ. ನಾವೇನು ಬರ್ತೀವಪ್ಪ. ಒಳ್ಳೇದು. ನನ್ನ ಮಗನ್ನ ನನ್ನ ಮೊಮ್ಮಗನಲ್ಲಿ ನೋಡೋ ಅದೃಷ್ಟ ದಕ್ಕಿತ್ತು. ಅಮ್ಮ ನಾಗಮ್ಮ, ಮನೆ ದೇವರಾಗಿ ನಮ್ಮ ಮನೇನ ಎಲ್ಲ ರೀತಿಲೂ ರಕ್ಷಣೆ ಮಾಡಿ ಕಾಪಾಡ್ತಾ ಇರೋದು ನೀನೇ ತಾಯಿ. ಆವತ್ತು ನಿನ್ನ ಹಣೆ ಮೇಲೆ ಕುಂಕುಮ ಇಟ್ಟಾಗ ನಾನು ಮುತ್ತೈದೆ ಅಂತ ತುಂಬ ಸಂತೋಷಪಟ್ಟೆ. ಆದರೆ ಅದಾದಮೇಲೆ ಕಣ್ಣಾರೆ ನೋಡಿದ ನಿಜ ಅಂತ ನಿನ್ನ ಬಗ್ಗೆ, ನೀನು ಕೊಟ್ಟು ಮಾಂಗಲ್ಯದ ಬಗ್ಗೆ ತುಂಬ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ ತಾಯಿ. ನಿನ್ನ ಆಶೀರ್ವಾದ ನಿಜ ಆಯಿತು. ನೀನು ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸು ತಾಯಿ. ಕ್ಷಮಿಸು, ನನ್ನ ಕ್ಷಮಿಸ್ಬಿಡು ತಾಯಿ. ನನಗೆ ನಮ್ಮಪ್ಪ ಇಲ್ಲ ಅಂದ್ಕೊಂಡಿದ್ದೆ. ಮತ್ತೆ ನಮ್ಮಪ್ಪನ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮಪ್ಪನ ಬದುಕಿಸಿದ್ದಕ್ಕೆ ನಮಸ್ಕಾರ ಮಾಡ್ತೀನಿ.
ಯಾರು ಏನು ಅಂದ್ಕೊಂಡ್ರು ನಮ್ಮಣ್ಣ ಬದುಕೇ ಇದ್ದಾರೆ ಅನ್ನೋ ನಂಬಿಕೆ ಆ ನಂಬಿಕೆಗೆ ಬಲ ಕೊಟ್ಟು ಕೂರಿಸಿದ್ದು ಅವತ್ತು ನಮ್ಮ ಅತ್ತಿಗೆಗೆ ಹಣೆ ಕುಂಕುಮ ಇಟ್ಟು ಹರಿಸಿದ್ದು ಇವತ್ತು ಅಜ್ಜಿ ಕಡೆಯಿಂದ ನಿಜ ಆಯಿತು. ನಿನ್ನ ಅನುಗ್ರಹದಿಂದಾನೇ ನಮ್ಮಣ್ಣ ಮತ್ತೆ ವಾಪಸ್ ಬಂದಿದ್ದು. ನೀನು ಮಾಡಿದ ಸಹಾಯನ ನಾನು ಮರೆಯಲ್ಲ ಅಮ್ಮ. ನಿನ್ನ ಅನುಗ್ರಹದಿಂದಾನೇ ನಮ್ಮಮ್ಮನ ಕಾಪಾಡ್ಕೊಳಕ್ಕಾಗಿದ್ದು. ನಮ್ಮೆಲ್ಲರೂ ಯಾವಾಗಲೂ ಇದೇ ರೀತಿ ಕಾಪಾಡಮ್ಮ. ನನ್ನ ಗ್ರಹಣ ಶಕ್ತಿ ಕೆಲಸ ಮಾಡುತ್ತಿದ್ದರೆ ನನ್ನ ಮಾವನನ್ನು ಸಾಯಿಸಿದವನ ಪ್ರಾಣ ತೆಗೆಯುತ್ತಿದ್ದೆ. ಅವನು ಯಾರು ಎಂದು ತಿಳಿಯಬೇಕು. ಹೇಗೆ ತಿಳಿಯಲಿ? ಅಮ್ಮ ನಾಗಮ್ಮ, ನನ್ನ ಮಗನಿಗೆ ನನ್ನ ಸೋದರ ಸೊಸೆನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ತಮ್ಮನ ಆಸೆ ಆಗಿತ್ತು. ಆ ಆಸೆ ನೆರವೇರೋಕ್ಕೂ ಮುಂಚೆನೆ ಅವನು ನಮಗೆ ದೂರ ಆಗೋದ. ನನ್ನ ತಮ್ಮನ ಕೊನೆ ಆಸೆನ ಈಡೇರ್ಸಕ್ಕೋಸ್ಕರ ನಮ್ಮ ಅರ್ಜುನ್ಗೆ ಭೈರವಿಗೆ ಮದುವೆ ಮಾಡೋಣ ಅನ್ಕೊಂಡಿದ್ದೀವಿ. ಅವರಿಬ್ಬರಿಗೂ ಮದುವೆ ಮಾಡೋಣ ಅಂತ ಅನ್ಕೊಂಡ್ರೆ ಇಲ್ಲಿವರೆಗೂ 2 ಸಾರಿ ವಿಘ್ನಗಳು ಬಂದು ಹೋದ್ವು. ನಿನ್ನ ಆಶೀರ್ವಾದ ಇದ್ರೆ ಯಾವ ಥರದ ವಿರೋಧ, ಅಡ್ಡಿ, ಆತಂಕ ಇಲ್ಲದೆ ಅವ್ರ ಮದುವೆ ನಡೆಯುತ್ತೆ. ಅದಕ್ಕೆ ಇವರಿಬ್ಬರ ಜೊತೆಗೆ ಇವರಿಬ್ಬರ ಜಾತಕನೂ ತಗೊಂಡು ಬಂದಿದ್ದೀನಿ. ಆಶೀರ್ವಾದ ಮಾಡಮ್ಮ. ಭೈರವಿ, ಆ ಜಾತಕನ ಹುತ್ತದ ಮೇಲಿಡಮ್ಮ. ಅಮ್ಮ, ಇದು ನನ್ನ ಜಾತಕ. ಅಮ್ಮ, ನಿನ್ನ ಅನುಗ್ರಹದಿಂದ ಅವರಿಬ್ಬರು ಮದುವೆ ಮಾಡೋಣ ಅಂದರೆ ಹೀಗಾಯ್ತಲ್ಲಮ್ಮ. ಇದು ಆಶೀರ್ವಾದನ ಅಪಶಕುನನ? ಇದು ಯಾವುದರ ಸಂಕೇತ ತಾಯಿ? ನೀನು ನಮ್ಮನೆ ದೇವರು ತಾಯಿ. ನಿನ್ನ ಕೃಪೆ ಅನುಗ್ರಹ ಇಲ್ಲದೆ ಏನೂ ಆಗಲ್ಲ. ನಡೆದಿರೋದು ಅಪಶಕುನ ಆಗದೆ ಇವರಿಬ್ಬರು ಮದುವೆ ಆಗೋ ಥರ ಹರಸಮ್ಮ. ನನಗೆ ಬುದ್ಧಿ ಬಂದಾಗಿಂದ ಅಜ್ಜಿ ಅಪ್ಪ ಯಾವ ಕಷ್ಟ ಬಂದರೂ ನೀನೇ ಕಾಪಾಡ್ತೀಯ ಅಂತ ಹೇಳ್ತಿದ್ರು. ನಿನ್ನ ಹತ್ರ ಬೇಡ್ಕೊಂಡ್ರೆ ಏನೇ ಆಗಲಿ ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಧೈರ್ಯ ಹೇಳ್ತಿದ್ರು. ಆ ಧೈರ್ಯನ ಇವಾಗ ನಮಗೆ ಕೊಡು ತಾಯಿ. ನಮ್ಮ ಮಾವನ ಜೊತೆ ನನ್ನ ಮದುವೆ ನಡೆದಾಗಲೇ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ನೀನು ಅನುಗ್ರಹ ಮಾಡಿದ್ರೇನೆ ನಾನು ನಮ್ಮ ಮನೆಯವ್ರು ಎಲ್ಲರೂ ಸಂತೋಷವಾಗಿರೋಕ್ಕಾಗೋದು.
ಮನಸ್ಸಿಂದ ನಮ್ಮನ್ನ ಹರಿಸು ತಾಯಿ. ನನ್ನ ಪ್ರಾಣವನ್ನು ಕಾಪಾಡಿದ ಭೈರವಿಗೆ ತೊಂದರೆ ಕೊಡುವುದು ನನಗೆ ಧರ್ಮವಲ್ಲ. ನನ್ನ ಪ್ರಾಣ ಉಳಿಸಿರುವ ಭೈರವಿನ ಕಾಪಾಡುವುದು ನನ್ನ ಜವಾಬ್ದಾರಿ ಎಂದು ಮಾವನಿಗೆ ಮಾತು ಕೊಟ್ಟಿರುವೆ. ಆ ಮಾತನ್ನು ನೆರವೇರಿಸಬೇಕೆಂದರೆ ಭೈರವಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನನ್ನ ಮಾವನನ್ನು ಸಾಯಿಸಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವುದನ್ನ ಆಮೇಲೆ ನೋಡಿಕೊಳ್ಳಬಹುದು. ಮೊದಲು ನನ್ನ ಭಕ್ತರ ಕಡೆಗೆ ಗಮನ ಹರಿಸಬೇಕು. ಭೈರವಿ, ಆವತ್ತು ನೀನು ಪ್ರಾರ್ಥನೆ ಮಾಡಿದ್ದಕ್ಕೆ ನಾಗದೇವತೆ ನಿಮ್ಮ ಅತ್ತಿಗೆನ ಹರಿಸಿದ್ದು. ಈಗಲೂ ಕೂಡ ಆ ದೇವತೆ ನಿನ್ನ ಪ್ರಾರ್ಥನೆನ ಖಂಡಿತವಾಗ್ಲೂ ಕೇಳಿಸ್ಕೊಳ್ತಾಳೆ. ನಿನಗೆ ಕರುಣೆ ತೋರಿಸಿದಳಮ್ಮ. ಈ ತಾಯಿ ಹರಿಸಿರೋದಕ್ಕೆ ನಿಮ್ ಮದುವೆ ಯಾವುದೇ ತರದ ವಿಘ್ನಗಳು ಬರದೆ ಅದ್ದೂರಿಯಾಗಿ ನಡೆಯುತ್ತಮ್ಮ. ನಿನ್ನ ನಂಬಿದಕ್ಕೂ ನೀನ್ ಇದ್ಯಾ ಅಂತ ತೋರಿಸ್ಕೊಟ್ಟಿದ್ಯಾ ತಾಯಿ. ನೀನು ದಯೆ ತೋರೋ ದೇವತೆ ಅಂತ ಅರ್ಥ ಆಯ್ತಮ್ಮ. ಅಮ್ಮ ಭೈರವಿ, ಇಲ್ಬಾ. ಬಂದು ಹಾಲು ಕುಡಿಯಮ್ಮ, ನಮ್ಗೆ ಆಶೀರ್ವಾದ ಮಾಡು. ನೀನು ಯಾರ ಮೇಲೆ ದ್ವೇಷ ಇಟ್ಟು ಪ್ರಾಣ ತೆಗಿಬೇಕು ಅಂದ್ಕೊಂಡಿದ್ಯೋ ಅವ್ರ ಜಾತಕದ ಮೇಲೇನೆ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದೆ. ಆ ಮಾನವ ನಿನಗೆ ಸಮೀಪಿಸಿದ್ದರೂ ನೀನು ಆ ಮಾನವನಿಗೆ ಸಮೀಪಿಸಿದ್ದರೂ ಅವನ ಹೆಜ್ಜೆಯ ಪರಿಮಳದ ಮೂಲಕ ನೀನು ಅವನನ್ನು ಗುರುತಿಸಬಲ್ಲೆ. ಧರ್ಮಕ್ಕೆ ಕಟ್ಟು ಬಿದ್ದಿರೋ ನೀನು ಆಶೀರ್ವಾದ ಮಾಡಿ ಕಟ್ಟಿಗೆ ಸಿಕ್ಕಿದೀಯಾ? ನೀನು ನಿನ್ನ ಧರ್ಮಕ್ಕೆ ನ್ಯಾಯ ಸಲ್ಲಿಸ್ತೀಯೋ, ನೀನು ಮಾಡಿದ ಕಾರ್ಯಕ್ಕೆ ನ್ಯಾಯ ಸಲ್ಲಿಸ್ತೀಯೋ ಈಗ ನೋಡಬೇಕು.
ಸಿಕ್ಕಾಕೊಂಡ್ಬಿಟ್ಟೆ ನೀನು. ಕಥೆ ರಸಭರಿತವಾಗಿದೆಯೋ ಶಿವಯ್ಯ? ಓಂ ನಮಃ ಶಿವಾಯ. ನೀವೆಲ್ಲರೂ ಅನ್ಕೊಂಡಾಗೆ ನಾನು ಸತ್ತಿಲ್ಲ. ಇಲ್ಲಿದಾನಲ್ಲ ನನ್ನ ಸ್ವಂತ ಮಾವ ವೀರಭದ್ರ ಇನ್ನೊಬ್ಳು ಹುಡುಗಿ ಜೊತೆ ಸೇರ್ಕೊಂಡು ನನ್ನ ಕೂಡ ಹಾಕಿದ್ದ. ಏಯ್! ನನ್ನ ಮಾತು ಕೇಳು. ಅವ್ರಿಗೆ ನರ್ಕ ತೋರಿಸ್ತೀನಿ ಅಂತ ನಮಗೆ ನರ್ಕ ತೋರಿಸಿದ್ರಿ, ಅದು ಸಾಲದು ಅಂತ ಈಗ ಹಗಲೊತ್ತಲ್ಲೇ ಆಕಾಶದಲ್ಲಿ ನಕ್ಷತ್ರ ಎಣಿಸ್ತಾ ಇದ್ದೀರಾ?